ಕಾಂತಲಕ್ಷ್ಮಿ ಮನೇನ ಮಾರ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣನೇ ಶ್ಯಾಮ್ ಬಂದು ಎಲ್ಲ ವಿಷಯನೂ ಗೌರಿ ಹತ್ರ ಹೇಳ್ತಾರೆ. ಆಗ ಏನು ಹೇಳ್ತಿದ್ದೀರಾ ಶ್ಯಾಮ್, ಇದೆಲ್ಲ ನಿಜಾನಾ? ಹಾಗಾದರೆ ಅಮ್ಮ ಈ ವಿಷಯನ ನನಗೆ ಯಾಕೆ ಹೇಳಲಿಲ್ಲ ಅಂತ ಗೌರಿ ಕೇಳಿದಾಗ, ಏನು ಮಾಡೋದು, ಅವರು ಹೇಳೋ ಪರಿಸ್ಥಿತಿಲಿಲ್ಲ, ಈಗ ದುಡ್ಡು ವಾಪಸ್ ಕೊಡಬೇಕು, ಅದಕ್ಕೋಸ್ಕರ ಮನೆ ಮಾರ್ತಿದ್ದಾರೆ, ನಾನೇ ದುಡ್ಡು ಕೊಡ್ತೀನಿ, ನೀವು ತಗೊಂಡೋಗಿ ಕೊಡಿ ಅತ್ತಿಗೆ, ಬೇರೆ ದಾರಿ ಇಲ್ಲ ಅಂತ ಆಗ ಶ್ಯಾಮ್ ಹೇಳಿದ ತಕ್ಷಣವೇ, ಇಲ್ಲ ಶ್ಯಾಮ್ ಬೇಡ, ನೋಡಿ ನಾನು ಹೇಗಾದರೂ ಮಾಡಿ ದುಡ್ಡನ್ನು ಹೊಂದಿಸಿ ತಗೊಂಡೋಗಿ ಕೊಡ್ತೀನಿ ಅಮ್ಮನಿಗೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಶ್ಯಾಮ್ ಕೊಟ್ಟಿರುವಂತಹ ದುಡ್ಡನ್ನು ಗೌರಿ ಬೇಡ ಅಂತ ಹೇಳಿ ಹೋಗ್ತಾರೆ. ಆಗ ಏನು ಗೌರಿ ಮತ್ತೆ ನೀನು ಏನೋ ಮುಖ್ಯವಾಗಿರೋ ವಿಷಯ ಮಾತಾಡ್ತಿದ್ರಿ, ಏನದು ಅಂತ ವಿವೇಕ್ ಕೇಳಿದಾಗ, ಅದು ಏನಿಲ್ಲ, ಗೌರಿ ಮನೆಯವರು ಮನೆ ಮಾರ್ತಿರೋ ವಿಷಯ ಎಲ್ಲ ಹೇಳಿದ ತಕ್ಷಣವೇ, ಇಷ್ಟೆಲ್ಲ ನಡೀತಿದೆಯಾ, ಏನು ಮಾಡೋದು ಅಂತ ವಿವೇಕ್ ಯೋಚನೆ ಮಾಡ್ತಿರ್ತಾರೆ. ಅಣ್ಣ ನೀನಾದರೂ ಗೌರಿ ಅತ್ತಿಗೆಗೆ ಹೇಳಿ ಸಹಾಯ ಮಾಡು, ದುಡ್ಡು ಕೊಟ್ಟು ಅಂತ ಶ್ಯಾಮ್ ಹೇಳ್ತಾರೆ. ಖಂಡಿತವಾಗ್ಲೂ ಗೌರಿ ಏನಾದರೂ ಬಂದು ಕೇಳಿದರೆ ನಾನು ಕೊಡ್ತೀನಿ, ಆದರೆ ಗೌರಿನೇ ಏನು ಹೇಳಿಲ್ವಲ್ಲ, ನೋಡೋಣ ಅಂತ ವಿವೇಕ್ ಹೇಳ್ತಾರೆ. ಶ್ಯಾಮ್ ಹತ್ರ ಗೌರಿ ಮನೆಗೆ ಹೋಗಿ ಡಿಸೈನ್ ಮಾಡಬೇಕಾದ್ರೆ ಹೇಗಾದರೂ ಮಾಡಿ ಮನೇನ ಉಳಿಸ್ಕೋಬೇಕು, ಆ ಮನೇಲಿ ಎಷ್ಟೆಲ್ಲ ನೆನಪುಗಳಿದೆ, ಈಗ ಅಪ್ಪ ಅಮ್ಮನಿಗೋಸ್ಕರ ಏನಾದರೂ ಸಹಾಯ ಮಾಡಬೇಕು, ಏನು ಮಾಡೋದು ಅಂತ ಗೌರಿ ಯೋಚನೆ ಮಾಡ್ತಾ ಡಿಸೈನ್ ಮಾಡ್ತಿರ್ತಾರೆ. ಆಗ ಡಿಸೈನ್ ಚೆನ್ನಾಗಿ ಬಂದಿಲ್ಲ ಅಂತ ಆಗ ಪೇಪರ್ನ ಬಿಸಾಕಿದ ತಕ್ಷಣವೇ ವಿವೇಕ್ ಬಂದು, ಏನಿದು ಪುಣ್ಯವತಿ, ಏನಾಯಿತು, ನಮ್ಮ ಮನಸ್ಸಲ್ಲಿ ಏನಾದರೂ ಯೋಚನೆ ಮಾಡ್ತಾ, ಈ ಥರ ಡಿಸೈನ್ ಮಾಡಿದರೆ ಚೆನ್ನಾಗಿ ಬರಲ್ಲ, ನಾವು ಆರಾಮಾಗಿರಬೇಕು, ಖುಷಿಯಿಂದ ಡಿಸೈನ್ ಮಾಡಿದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಏನು ಯೋಚನೆ ಮಾಡ್ತಿದ್ಯಾ, ಅಂಥದ್ದು ಏನಾದರೂ ಇದ್ದರೆ ಹೇಳು ಅಂತ ಆಗ ವಿವೇಕ್ ಕೇಳ್ತಾರೆ. ಈಗಲಾದರೂ ಮನೆಯವ್ರ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬೋದು ಅಂತ ವಿವೇಕ್ ಅಂದ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ, ನಾನೇನಾದರೂ ಈಗ ಎಲ್ಲ ವಿಷಯನೂ ಹೇಳಿದರೆ ಆಗ ಇವರು ಮತ್ತೆ ಸರಿತಾ ಅತ್ತೆ ಬೇಕು ಅಂತಾನೆ ಏನಾದರೂ ಹೇಳ್ತಾರೆ, ನಿಮ್ಮ ಮನೆಯವರು ಪರಿಸ್ಥಿತಿ ಹೀಗೆ ಅಂತ ಗೊತ್ತಿತ್ತು ಅಂತ ಹೇಳಿದರೆ ಏನು ಮಾಡೋದು, ಅದಕ್ಕೆ ಹೇಳೋದು ಬೇಡ ಅಂತ ಗೌರಿ ಅಂದ್ಕೊಂಡು, ಏನಿಲ್ಲ ನಾನು ಆರಾಮಾಗೇ ಇದ್ದೀನಿ ಅಂತ ಗೌರಿ ಡಿಸೈನ್ ಮಾಡೋಕ್ಕಂತ ಹೋಗ್ತಾರೆ. ಎಷ್ಟೆಲ್ಲ ಕೇಳಿದರೂ ಕೂಡ ಮನೆ ವಿಷಯನ ಹೇಳ್ತಿಲ್ವಲ್ಲ ಅಂತ ಆಗ ವಿವೇಕ್ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಹಾಗೆ ಗೌರಿ ಎಲ್ಲರಿಗೂ ಕಾಫಿ ಕೊಟ್ಟಿದ ತಕ್ಷಣವೇ, ಇದೇನು ಗೌರಿ ಏನಾಯಿತು, ಅಲ್ಲ ನೀನು ಮತ್ತೆ ವಿವೇಕ್ ಏನಾದರೂ ಜಗಳ ಮಾಡ್ಕೊಂಡ್ರಾ ಅಂತ ಆಶಾ ಕೇಳಿದಾಗ, ಇಲ್ಲ ಅತ್ತೆ ಹಾಗೆಲ್ಲ ಏನೂ ಇಲ್ಲ, ನಾನು ಬೇರೆ ಏನೂ ಯೋಚನೆ ಮಾಡ್ತಿದ್ದೆ ಅಂತ ಗೌರಿ ಹೇಳ್ತಾರೆ. ಮತ್ತು ಯಾಕೆ ಎಲ್ಲರಿಗೂ ಕಾಫಿ ಟೀ ಎಲ್ಲ ಬೇರೆ ಬೇರೆ ಕೊಟ್ಟಿದ್ಯಾ, ನಾನು ಟೀ ಕುಡಿತೀನಿ ಆದರೆ ಕಾಫಿ ಕೊಟ್ಟಿದ್ಯಾ, ಅತ್ತೆ ಕಾಫಿ ಕುಡಿತಾರೆ ಆದರೆ ಟೀ ಕೊಟ್ಟಿದ್ಯಾ ನೀನೇನು ಅಂತ ಆಶಾ ಹೇಳಿದಾಗ, ಹೌದು ನನಗೆ ಗೊತ್ತಾಗಲಿಲ್ಲ, ಏನು ಯೋಚನೆ ಮಾಡ್ತಿದ್ದೆ, ಪರವಾಗಿಲ್ಲ ನಾನು ಈಗ ಹೋಗಿ ಮಾಡ್ಕೊಂಡು ಬರ್ತೀನಿ ಹೊಸ್ದಾಗಿ ಅಂತ ಗೌರಿ ಹೇಳಿದಾಗ, ಪರವಾಗಿಲ್ಲ ಗೌರಿ, ಇವತ್ತು ಒಂದಿನ ಗೊತ್ತಾಗಲಿಲ್ಲ ಪರವಾಗಿಲ್ಲ ಅಂತ ದೀನ ಬಂದು ಅವರು ಹೇಳ್ತಾರೆ. ಇಲ್ಲ ಅಂದರೆ ಇದೇ ಥರನೇ ಆಗೋದು ಅಂತ ಸರಿತಾ ಹೇಳಿದಾಗ, ನಮ್ಮ ಗೌರಿ ಇವತ್ತು ಏನೋ ಯೋಚನೆ ಮಾಡ್ತಿದ್ದಾಳೆ, ಯಾವತ್ತೂ ಈ ಥರ ಇರಲಿಲ್ಲ ಅಂತ ಆಶಾ ಹೇಳ್ತಾರೆ. ಗೌರಿ ಡಿಸೈನ್ ಕೊಡಬೇಕು ಅಂತ ಹೋಗಿ ಎಲ್ಲ ವಿವೇಕ್ಗೆ ಕೊಟ್ಟಿದ ತಕ್ಷಣವೇ, ಪರವಾಗಿಲ್ಲ, ಎಲ್ಲಿ ಇವತ್ತು ಡಿಸೈನ್ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅನ್ಕೋತಿದ್ದೆ, ನೀನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ, ಆದರೆ ತುಂಬ ಚೆನ್ನಾಗಿ ಡಿಸೈನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಆಗ ವಿವೇಕ್ ಹೇಳ್ತಾರೆ. ಅಷ್ಟರಲ್ಲಿ ಗೌರಿ ತುಂಬ ಖುಷಿ ಪಡ್ತಾರೆ. ನೀವು ಹೇಳಿದ್ರಲ್ಲ, ಏನು ಯೋಚನೆ ಮಾಡದೆ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ, ಅದಕ್ಕೇನೆ ಇಷ್ಟು ಚೆನ್ನಾಗಿ ಬಂದಿರೋದು ಅಂತ ಗೌರಿ ಹೇಳ್ತಾರೆ. ಈಗಲಾದ್ರೂ ಮನೆ ವಿಷಯ ಹೇಳ್ಬೋದಲ್ವಾ ಅಂತ ಅಂದ್ಕೊಂಡ್ರೆ ಹೇಳ್ತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಯಿತು ಈಗ ಆಫೀಸ್ಗೆ ಹೋಗೋಣ, ನೀನು ಬರ್ತೀಯಾ, ನೀನೇ ಕ್ಲೈಂಟ್ಸ್ಗೆ ಎಲ್ಲ ವಿಷಯನೂ ಹೇಳ್ಬಹುದು ಅಂತ ಆಗ ವಿವೇಕ್ ಹೇಳಿದ ತಕ್ಷಣವೇ, ಏನು ಮಾಡೋದು, ಹೇಗಾದರೂ ಮಾಡಿ ಮನೆ ಹತ್ರ ಹೋಗಬೇಕು, ಅಪ್ಪ ಅಮ್ಮನ ಹತ್ರ ಮಾತಾಡಿ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡೆ, ಇವ್ರು ನೋಡಿದರೆ ಆಫೀಸ್ಗೆ ಬರ್ತೀರಾ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು ಅಂತ ಗೌರಿ ಯೋಚನೆ ಮಾಡ್ತಾ, ಇಲ್ಲ ವಿವೇಕ್ ಅವರೇ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರ್ಗೆ ಹೋಗ್ತಾ ಇದ್ದೀನಿ, ನೀವೇ ಹೋಗಿ ಎಲ್ಲ ಹೇಳಿ ಈ ಡಿಸೈನ್ನ ಕೊಡಿ ಅಂತ ಗೌರಿ ಹೇಳಿದಾಗ, ಸರಿ ಆಯಿತು ಅಂತ ವಿವೇಕ್ ಅಂದ್ಕೊಂಡು ಆಗ ದುಡ್ಡನ್ನು ತಗೊಂಡು ಬಂದು ಕೊಡ್ತಾರೆ. ಇದರಲ್ಲಿ 1,00,000 ಇದೆ ತಗೋ ಅಂತ ಕೊಟ್ಟಿದ ತಕ್ಷಣ, ಇದು ಯಾಕೆ ಅಂತ ಗೌರಿ ಕೇಳ್ತಾರೆ. ನೀನು ಡಿಸೈನ್ ಮಾಡಿದ್ಯಾ, ಕೆಲಸ ಮಾಡಿರೋದಕ್ಕೆ ಡಿಸೈನ್ ಮಾಡಿರೋದಕ್ಕೆ ಏನು ಕೊಡಬೇಕೋ ಅದನ್ನು ಕೊಡ್ತಾ ಇದ್ದೀನಿ ತಗೋ ಅಂತ ವಿವೇಕ್ ಕೊಟ್ಟಿದ ತಕ್ಷಣವೇ, ಇಲ್ಲ ಪರವಾಗಿಲ್ಲ ಬೇಡ ಅಂತ ಗೌರಿ ಹೇಳ್ತಾರೆ. ಹಾಗಾದರೆ ನನಗೂ ಕೂಡ ಡಿಸೈನ್ಸ್ ಬೇಡ, ಫ್ರೀಯಾಗಿ ನನಗೆ ಈ ಡಿಸೈನ್ಸ್ನ ತಗೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೇನೆ ನೀನು ಮಾಡಿರುವಂತಹ ಕೆಲಸಕ್ಕೆ ಡಿಸೈನ್ಗೆ ನಾನು ಕೊಡ್ತಿರುವಂಥ ಗಿಫ್ಟ್ ಅಂತ ಅನ್ಕೋ, ತಗೋ ಅಂತ ವಿವೇಕ್ ಕೊಟ್ಟಿದ ತಕ್ಷಣವೇ ಆಗ ಗೌರಿಗೆ ತುಂಬ ಖುಷಿಯಾಗುತ್ತೆ. ಸರಿ ಆಯಿತು, ನಿಜವಾಗ್ಲೂ ಒಳ್ಳೆಯವರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಗೌರಿ ತುಂಬ ಖುಷಿ ಪಡ್ತಾರೆ. ಮನೆ ವಿಷಯ ಅಂತೂ ಗೌರಿ ಹೇಳಲಿಲ್ಲ, ಆದರೆ ಈ ಥರ ಆದರೂ ಗೌರಿಗೆ ಸಹಾಯ ಮಾಡಿದಾಗ ಆಯಿತು, ತುಂಬ ಖುಷಿ ಆಗ್ತಿದೆ ಅಂತ ವಿವೇಕ್ ಅಂದುಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿವೇಕ್ ಹೋಗಿದ ತಕ್ಷಣವೇ ಕವಿ ಹತ್ರ ಬಂದು ಎಲ್ಲ ವಿಷಯನೂ ಗೌರಿ ಹೇಳಿದ ತಕ್ಷಣವೇ, ಹಾಗಾದರೆ ಅಣ್ಣ ನಿಮಗೆ ಸಹಾಯ ಮಾಡಿದ್ದಾರೆ, ನಿಜವಾಗ್ಲೂ ನಾನು ಹೇಳಿದ್ದನ್ನು ನೆನಪು ಮಾಡಿಕೊಂಡು ಅಣ್ಣ ನಿಮಗೆ ದುಡ್ಡು ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು ಅಂತ ಕವಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನಾಯಿತು, ಏನು ಯೋಚನೆ ಮಾಡ್ತಿದ್ದೀರಾ, ಈಗಾಗಲೇ ಹೋಗಿ ಮನೆಯವರಿಗೆ ಈ ದುಡ್ಡನ್ನು ಕೊಟ್ಬಿಟ್ಟು ಬರ್ತೀನಿ, ಆಗ ಅಮ್ಮ ಮನೇನ ಉಳಿಸ್ಕೋಬಹುದು ಅಂತ ತುಂಬ ಖುಷಿಯಿಂದ ಗೌರಿ ಹೇಳ್ತಾರೆ. ಸರಿ ಅದಕ್ಕೆ ಮೊದಲು ಹೋಗಿ ಮನೆಯವರಿಗೆ ದುಡ್ಡು ಕೊಟ್ಬಿಟ್ಟು ಬನ್ನಿ ಅಂತ ಕವಿ ಹೇಳ್ತಾರೆ. ಹಾಗೆ ಮೋನಿಕಾ ಯಾಕೋ ಸ್ವಲ್ಪ ಹೊಟ್ಟೆ ನೋಯ್ತಿದೆಯಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಮನೆಯವರಿಗೆ ಏನಾದರೂ ನಾನು ಔಷಧಿ ತರಿಸಿರೋ ವಿಷಯ ಗೊತ್ತಾದರೆ, ಇಲ್ಲ ಅಂದರೆ ಅವರೇನಾದರೂ ನೋಡಿದರೆ ಎಡವಟ್ಟಾಗುತ್ತೆ, ಈಗ ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾಗುತ್ತೆ, ಎಲ್ಲರ ಮುಂದೆ ಸಿಗಾಕೋತೀನಿ, ಏನು ಮಾಡೋದು ಅಂತ ಮೋನಿಕಾ ಅಂದ್ಕೊಂಡು, ಇಲ್ಲ ಹೇಗಾದರೂ ಮಾಡಿ ತರಿಸ್ಬೇಕು ಅಂತ ಆಗ ಫೋನ್ ಮಾಡಿ, ನೋಡಿ ಔಷಧಿ ತಗೊಂಡು ಬನ್ನಿ ಅಂತ ಹೇಳಿ ಆರ್ಡರ್ ಮಾಡ್ತಾರೆ.
ಗೇಟ್ ಹತ್ರನೇ ಇರಿ, ನಾನೇ ಬಂದು ತಗೋತೀನಿ ಅಂತ ಆಗ ಮೋನಿಕಾ ಹೇಳ್ತಾರೆ. ಅಷ್ಟರಲ್ಲಿ ಬಂದಿದ ತಕ್ಷಣನೇ ಫೋನ್ ಮಾಡಿದಾಗ, ಇದೇನಿದು ಇಲ್ಲಿವರೆಗೂ ಯಾಕೆ ಬಂದಿದ್ದೀರಾ? ಅಷ್ಟಕ್ಕೂ ನಾನು ಹೇಳಿದ್ನಲ್ಲ ಗೇಟ್ ಹತ್ರ ಬಂದು ತಗೋತೀನಿ ಅಂತ, ಮನೆಗೆ ಬಂದ್ಬಿಟ್ಟಿದ್ದೀರಾ ಅಂತ ಆಗ ಮೋನಿಕಾ ಹೇಳಿದ ತಕ್ಷಣನೇ, ಅದು ಮೇಡಮ್ ನಾನು ನಿಮಗೆ ಫೋನ್ ಮಾಡಿದೆ, ನೀವು ಫೋನ್ ತೆಗಿಲಿಲ್ಲ, ಅದಕ್ಕೇನೆ ನಾನೇ ಬಂದೆ ಕೊಡೋಣ ಅಂತ ಅಂತ ಹೇಳಿದ ತಕ್ಷಣನೇ, ಈಗ ಯಾರಾದರೂ ಇದನ್ನು ನೋಡಿದರೆ ಎಡವಟ್ ಆಗುತ್ತೆ ಅಂತ ಔಷಧಿ ತಗೊಂಡು ಮೋನಿಕಾ ಹೋಗ್ತಾರೆ. ಇದೇನಿದು ಮೋನಿಕಾ ಏನೋ ಸತ್ಯ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಿದೆಯಲ್ಲ, ಅಷ್ಟಕ್ಕೂ ಯಾಕೆ ಈ ಥರ ಹೇಳ್ತಿದ್ದಾರೆ, ಯಾರಾದರೂ ನೋಡಿದರೆ ಎಡವಟ್ ಆಗುತ್ತೆ ಅಂತ, ಹಾಗಂದ್ರೆ ಏನರ್ಥ ಅಂತ ಯೋಚನೆ ಮಾಡ್ತಾ ಏನಿರ್ಬೋದು ಅಂತ ಚಂಚಲ ಅನ್ಕೋತಾ ಇರ್ತಾರೆ. ಹಾಗೆ ಮೋನಿಕಾ ಈಗ ಸಮಾಧಾನ ಆಯಿತು ಔಷಧಿ ತಗೊಂಡ್ಮೇಲೆ, ನಾನು ಆರ್ಡರ್ ಮಾಡಿರೋದನ್ನ ಯಾರೂ ನೋಡಲಿಲ್ಲ, ಒಳ್ಳೇದಾಯಿತು ಅಂತ ಅಂದ್ಕೊಂಡು ಆಗ ಕಬೋರ್ಡಲ್ಲಿ ತಗೊಂಡು ಹೋಗಿ ಔಷಧಿನ ಎತ್ತಿಡ್ತಾರೆ. ಅಷ್ಟರಲ್ಲಿ ಚಂಚಲ ಅದನ್ನು ನೋಡಿ ಏನಿರ್ಬೋದು ಅದನ್ನು ಮೊದಲು ನೋಡಬೇಕು ಅಂತ ಅಂದ್ಕೊಂಡು ಆಗ ಚಂಚಲ ಹೋಗಿ ತಗೋತಾರೆ. ನೋಡಿದ ತಕ್ಷಣವೇ ಇದೇನಿದು, ಹಾಗಾದರೆ ಮೋನಿಕಾ ನಮ್ಮೆಲ್ಲರಿಗೂ ಸುಳ್ಳು ಹೇಳಿದಾಳಾ ಅಂತ ಕೋಪ ಮಾಡಿಕೊಂಡು ಚಂಚಲ ಅನಿಕೇತ್ ಹತ್ರ ವಿಷಯ ಹೇಳಕ್ಕಂತ ಹೋಗ್ತಾರೆ. ಆಗ ಏನಾಯಿತು ಅಮ್ಮ, ಯಾಕೆ ಈ ಥರ ಕೂಗಾಡ್ತಿದ್ಯಾ ಅಂದಾಗ, ಯಾಕಂದರೆ ಇವತ್ತು ಎಲ್ಲ ಸತ್ಯ ಬಯಲಾಗ್ತಿದೆ, ಅದಕ್ಕೇನೆ ಎಷ್ಟೆಲ್ಲ ಸುಳ್ಳು ಹೇಳಿದ್ದಾಳೆ, ನಮಗೆ ಎಷ್ಟೆಲ್ಲ ಮೋಸ ಮಾಡಿದ್ದಾಳೆ ಅಂತ ಇವತ್ತು ಗೊತ್ತಾಗ್ತಿದೆ ನನಗೆ, ನೀನು ಹೆಂಡ್ತಿ ಸುಳ್ಳು ಹೇಳಿರೋ ವಿಷಯ ಗೊತ್ತಾಯಿತು ನನಗೆ ಅಂತ ಚಂಚಲ ಹೇಳಿದಾಗ, ಏನಮ್ಮ ಹೇಳ್ತಿದ್ಯಾ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಅನಿಕೇತ್ ಕೇಳಿದಾಗ, ಎಲ್ಲ ವಿಷಯನೂ ಚಂಚಲ ಹೇಳಿದ ತಕ್ಷಣ ಅನಿಕೇತ್ಗೆ ಆಶ್ಚರ್ಯ ಆಗುತ್ತೆ. ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಏನು ನಡೀತಿದೆ ಅಮ್ಮ ಅಂತ ಆಗ ಅನಿಕೇತ್ ಕೇಳ್ತಾರೆ. ಅಷ್ಟರಲ್ಲಿ ಮೋನಿಕಾ ಎಲ್ಲಿದ್ಯಾ ಅಂತ ಕರೆದಿದ ತಕ್ಷಣ, ಯಾಕೆ ಈ ಥರ ಕೂಗಾಡ್ತಿದ್ದೀರಾ ಏನಾಯಿತು ಅಂತ ಕೇಳ್ತಾರೆ. ಏನಿದೆಲ್ಲ ಚಂಚಲ ಅಂತ ತೋರಿಸಿ ಕೇಳಿದ ತಕ್ಷಣವೇ ಆಗ ಇವರಿಗೆ ಹೇಗೆ ಸತ್ಯ ಗೊತ್ತಾಯಿತು, ಅಲ್ಲ ನಾನು ಕಬೋರ್ಡಲ್ಲಿ ಎತ್ತಿಟ್ಟು ಬಂದಿದ್ದೆ, ಆದರೆ ಇವರು ನೋಡಿದರೆ ಇದನ್ನು ಹುಡುಕಿ ಹೋಗಿ ತಗೊಂಡು ಬಂದಿದ್ದಾರೆ, ಹಾಗಾದರೆ ಎಲ್ಲ ಸತ್ಯ ಗೊತ್ತಾಗೋಯ್ತು, ಈಗ ಏನು ಮಾಡೋದು ಅಂತ ಮೋನಿಕಾ ಅಂದ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ಅದು ಏನಂದರೆ ಅಂತ ಮೋನಿಕಾ ಹೇಳ್ತಾರೆ, ಇಷ್ಟು ದಿನ ಚೆನ್ನಾಗಿ ನಾಟಕ ಮಾಡಿದ್ದೀರಾ, ಹಾಗಾದರೆ ನಮ್ಮ ಮನೆಯವರಿಗೆ ನಮಗೆ ಎಲ್ಲರಿಗೂ ಇಷ್ಟೆಲ್ಲ ಮೋಸ ಮಾಡಿ ಸುಳ್ಳು ಹೇಳಿದ್ದೀರಾ ಅಂತ ಚಂಚಲ ಹೇಳಿದಾಗ, ಏನಿದೆಲ್ಲ ಮೋನಿಕಾ ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಇವತ್ತು ಎಲ್ಲ ಸತ್ಯ ಗೊತ್ತಾಗೋಯ್ತು, ಯಾಕೆ ಈ ಥರ ಮಾಡಿದೆ ಅಂತ ಕೋಪ ಮಾಡಿಕೊಂಡು ಅನಿಕೇತ್ ಹೇಳ್ತಾರೆ. ಏನು ಮಾಡೋದು ಈಗ, ಎಲ್ಲ ವಿಷಯನೂ ಗೊತ್ತಾಗೋಗಿದೆ, ನಾನು ಏನೇ ಹೇಳಿದ್ರು ಇವರು ಯಾರು ನಂಬಲ್ಲ, ಹೇಗಾದರೂ ಮಾಡಿ ಇವರೆಲ್ಲರಿಗೂ ಸಮಾಧಾನ ಮಾಡಬೇಕು ಅಂತ ಹೇಳೋದು, ಈಗ ಮನೆಯವರೆಲ್ಲರಿಗೂ ಈ ವಿಷಯ ಹೇಳ್ತಾರೆ ಅಂತ ಮೋನಿಕಾ ಯೋಚನೆ ಮಾಡ್ತಿರ್ತಾರೆ. ಮೋನಿಕಾ ತಾಯಿ ಆಗ್ತಿಲ್ಲ ಅಂತ ಚಂಚಲಗೆ ಸತ್ಯ ಗೊತ್ತಾಗುತ್ತೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.